ಹೆಲೋ ಮೈ ಡಿಯರ್ ಚಿಲ್ಡ್ರನ್. ಸೊ KCET 2024ಗೆ 20 ಡೇಸ್ ಸ್ಟಡಿ ಪ್ಲ್ಯಾನ್ ಜೊತೆಗೆ ಇವತ್ತು ನಾನು ಬಂದಿದ್ದೀನಿ. 20ಅಲ್ಲಿ ನಿಮಗೆ 14 ಡೇಸ್ ಅಲ್ಲಿ ಕಂಪ್ಲೀಟ್ ಬಯಾಲಜಿ ಟು ಸ್ಕೋರ್ 50+ ಏನೇನು ಮಾಡಬೇಕು ಕವರ್ ಆಗಿ ಹೋಗ್ಬಿಡುತ್ತೆ. 50+ ನಾವು ಸ್ಕೋರ್ ಮಾಡುವಂಥದ್ದು ಹೇಗೆ, ಸೊ ಯಾವ್ಯಾವ ಚಾಪ್ಟರ್ಸನ್ನು ಇನ್ಕ್ಲೂಡ್ ಮಾಡಬೇಕು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಾಪ್ಟರ್ ವೈಸ್ ವೇಟೇಜನ್ನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಫಸ್ಟ್ PU ಚಾಪ್ಟರ್ಸಲ್ಲಿ ನಾವು ಎಲ್ಲ ಚಾಪ್ಟರ್ಸನ್ನು ಓದೋ ಅವಶ್ಯಕತೆ ಇಲ್ಲ, ಟಾಪಿಕ್ ವೈಸ್ ಸ್ಟಡಿ ಮಾಡಬೇಕು. ಹಾಗಿದ್ರೆ ಯಾವ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಸ್ಟಡಿ ಮಾಡಬೇಕು ಆ್ಯಂಡ್ ಅದಕ್ಕೆ ನೀವು ಯಾವ ತರಹ ಯಾವ ಪ್ಯಾಟರ್ನನ್ನು ಫಾಲೋ ಮಾಡಬೇಕು ಆ್ಯಂಡ್ 20 ಡೇಸಲ್ಲಿ ನೀವು ಹೇಗೆ ಮುಗಿಸ್ಬೇಕು. ನುಡಿಯೋರಿಂಗ್ ಹೋಗೋ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ PCMನ ಮಾರ್ಕ್ಸ್ ಅಷ್ಟೇ ಕೌಂಟ್ ಮಾಡ್ತಾರೆ. ಬಟ್ ನೀವು ಅಗ್ರಿಗೆ ಹೋಗುವಂಥವ್ರಾಗಿದ್ರಿ ಅಂತಂದರೆ ನಿಮಗೆ PCMB 4 ಸಬ್ಜೆಕ್ಟ್ದು ಅಲ್ಲಿ ಮ್ಯಾಟ್ರ್ ಆಗುತ್ತೆ ಮಾರ್ಕ್ಸ್. ಓಕೆ, ಸೊ ನಿಮಗೆ ಎಲ್ಲೋ ಮ್ಯಾಥ್ಸಲ್ಲಿ ಕಡಿಮೆ ಬಂತು, ಫಿಸಿಕ್ಸಲ್ಲಿ ಕಡಿಮೆ ಬಂತು ಅಂದ್ರೂ ನೀವು ಬಯೋನಲ್ಲಿ 50+ ಮಾಡಿಬಿಟ್ಟಿದ್ರಿ ಅಂತಂದರೆ ಆಬ್ವಿಯಸ್ಲಿ ನಿಮ್ಮದು ರ್ಯಾಂಕಿಂಗ್ ಹೈ ಬಂದುಬಿಡುತ್ತೆ. ಓಕೆ, ಸೊ ಆ ಮಾರ್ಕ್ಸ್ ಅಲ್ಲಿ ಕವರ್ ಆಗಿಬಿಡುತ್ತೆ. ಹಾಗಾಗಿ ಈಸಿಯಾಗಿ ಸ್ಕೋರ್ ಮಾಡುವಂಥದ್ದಿದೆ. ಹಾಗಾಗಿ ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಮಾರ್ಕ್ಸಿನ ಬಯಾಲಜಿಯಲ್ಲಿ ಆರಾಮಾಗಿ ಓದ್ಕೊಂಡು ಹೋಗ್ಬಿಡಿ. 10 ಡೇಸಲ್ಲಿ ಕಂಪ್ಲೀಟ್ ಸೆಕೆಂಡ್ PU ಮುಗ್ದು ಹೋಗ್ಬಿಡುತ್ತೆ. ಐ ಟೆಲ್ ಯು ದ ಪ್ಲ್ಯಾನ್ ನೌ. ಆ್ಯಂಡ್ ದೆನ್ ಬರೀ ಅಗ್ರಿಗೆ ಮಾತ್ರ ಅಲ್ಲ, ಬೇರೆ PCB ಕೋರ್ಸಸ್ ಕೂಡ ಇದೆ. ಸೊ ನಿಮ್ಮ ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಇದೆ. ಮ್ಯಾಥ್ಸ್ ತುಂಬ ಟಫ್ ಅಂತ ಅನ್ನುವಂಥವ್ರು, ಅಥವಾ ನಮಗೆ ಮ್ಯಾಥ್ಸ್ ಅಷ್ಟೊಂದು ಇಷ್ಟ ಇಲ್ಲ, ನಮ್ಗೆ ಅದರಲ್ಲಿ ಕಡಿಮೆ ಸ್ಕೋರ್ ಆಗುತ್ತೆ ಅನ್ನುವಂಥವ್ರು, ಅಥವಾ ನಿಮಗೆ ಮ್ಯಾಥ್ಸಲ್ಲಿ ಮುಂದೆ ಫ್ಯೂಚರಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಆ ಸಬ್ಜೆಕ್ಟನ್ನು ಅನ್ನುವಂಥವ್ರು PCB ಕೋರ್ಸಸ್ ಇದೆ. ಸೊ ಯು ಕ್ಯಾನ್ ಆಪ್ಟ್ ಫಾರ್ ದೋಸ್ ಕೋರ್ಸಸ್. PCB ಅಥವಾ PCMB ಕೋರ್ಸಸ್ ಯಾವ್ದಾವ್ದಿದೆ ಅಂತ ವಿಡಿಯೋ ಇದೆ. ಸೊ ಯು ಕ್ಯಾನ್ ಸಿ ಹಿಯರ್. ಇದನ್ನು ನೀವು ನೋಡಿ ತಿಳ್ಕೊಳ್ಬೋದು ಯಾವ ತರಹ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಆ್ಯಂಡ್ KCET 2024 ಬಯಾಲಜಿ ವೇಟೇಜ್. ಸೊ ಚಾಪ್ಟರ್ ವೈಸ್ ವೇಟೇಜ್ ನೋಡೋದಾದರೆ, ಸೊ ಅದಕ್ಕೂ ಮುಂಚೆ ಕ್ಲಾಸ್ ವೈಸ್ ವೇಟೇಜ್ ನೋಡೋದಾದರೆ, ಸೊ ವಿ ನೋ 75% ಕ್ವೆಶನ್ಸ್ ವಿಲ್ ಬಿ ಫ್ರಮ್ ಸೆಕೆಂಡ್ PU, ದಟ್ ಈಸ್ 44 to 46 ಕ್ವೆಶನ್ಸ್ ಬರ್ಬೋದು. ಫಸ್ಟ್ PU ಇಂದ 25% ಆಫ್ ಕ್ವೆಶನ್ಸ್ ಬರುತ್ತೆ, ದಟ್ ಈಸ್ ಆನ್ ಆನ್ ಅವರೇಜ್ 12 to 15 ಕ್ವೆಶನ್ಸ್, ಅಥವಾ ಕೆಲವೊಂದು ಸರ್ತಿ ಓನ್ಲಿ 10 ಕ್ವೆಶನ್ಸ್ ಕೂಡ ನಾವು ನೋಡ್ತೀವಿ. ಓಕೆ, ಸೊ ದ್ಯಾಟ್ಸ್ ವೈ ನಾನು ನಿಮ್ಗೆ ಹೇಳಿದೆ ಸೆಕೆಂಡ್ PU ಅನ್ನು ನೀವು ಕಂಪ್ಲೀಟ್ ಸ್ಟಡಿ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅರೌಂಡ್ 40 to 45 ಕ್ವೆಶನ್ಸ್ ಅಂತೂ ನೀವು ಸೆಕೆಂಡ್ PU ಇಂದ ಅಟೆಂಪ್ಟ್ ಮಾಡಬಹುದು. ರೈಟ್, ಸೊ 50+ ಅಂತಂದರೆ ಉಳಿದಿರೋ 5 ಕ್ವೆಶನ್ಸ್ ನಿಮಗೆ ಸೆಕೆಂಡ್ PU ಬಂದಿರಲ್ಲ. ಸೊ ದಟ್ ವಿಲ್ ಬಿ ಆಬ್ವಿಯಸ್ಲಿ ಫ್ರಮ್ ಫಸ್ಟ್ PU. ಅದಕ್ಕೋಸ್ಕರ ನೀವು ಫಸ್ಟ್ PUCಯಲ್ಲಿ ಎಲ್ಲ ಚಾಪ್ಟರ್ಸ್ ಬದಲು ನಮಗೆ ಕನ್ಫರ್ಮ್ ಆಗಿ ಬರುವಂತಹ ಕ್ವೆಶನ್ಸ್ ಬರುವಂತಹ ಚಾಪ್ಟರ್ಸನ್ನು ನಾವು ನೋಡೋಣ. ಓಕೆ, ಸೊ ಬಿಫೋರ್ ದ್ಯಾಟ್ ಅಂದರೆ ಚಾಪ್ಟರ್ ವೈಸ್ ವೇಟೇಜ್ ನೋಡೋದಾದರೆ ಫಾರ್ ಸೆಕೆಂಡ್ PUC, ಸೊ ಹಿಯರ್ ಇಟ್ ಈಸ್ ನೋಡಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ಗೆ ನೋಡಿ, ಇದು 2024ನ ಡೈರೆಕ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ನ ವೇಟೇಜ್ ನಾನು ಇವಾಗ ಹೇಳ್ತಿರೋದು. ಸೊ ನಾನು ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ಗಳನ್ನು ಅನಾಲಿಸಿಸ್ ಮಾಡಿ 2023ನಲ್ಲಿ ನಾನು ಒಂದಿಷ್ಟು ಚಾಪ್ಟರ್ ವೈಸ್ ವೇಟೇಜನ್ನು ಹಾಕಿದ್ದೆ ಎಲ್ಲ ಚಾಪ್ಟರ್ಸ್ದು. ರೈಟ್, ಸೊ ಇವಾಗ 2024ಗೆ ನಿಮಗೆ 13 ಚಾಪ್ಟರ್ಸ್ ಅಷ್ಟೇ ಇದೆ. ಸೊ ಓಕೆ, ಸೊ ರೆಡ್ಯೂಸ್ಡ್ ಸಿಲೆಬಸ್ ಇದೆ. ಹಾಗಾಗಿ ಆ ಚಾಪ್ಟರ್ಸ್ನ ಮಾರ್ಕ್ಸ್ ನಿಮಗೆ ಇವಾಗಿರೋ ಚಾಪ್ಟರ್ಸ್ಗೆ ಅದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ದ್ಯಾಟ್ಸ್ ವೈ ಡೈರೆಕ್ಟ್ 2024ಗೆ ಏನು ಎಕ್ಸ್ಪೆಕ್ಟೆಡ್ ವೇಟೇಜ್ ಇದೆ ಚಾಪ್ಟರ್ಸ್ ಅಂತ. ಫಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ಗೆ ನಿಮಗೆ 4 to 5 ಕ್ವೆಶನ್ಸ್ ಬರ್ಬೋದು, ಇನ್ನೂ ಜಾಸ್ತಿನೂ ಬರಬಹುದು. ಓಕೆ, ಸೊ ಮಿನಿಮಮ್ 4 to 5 ಕ್ವೆಶನ್ಸ್ ಬರುತ್ತೆ. ಆ್ಯಂಡ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟ್ರಿಂದ ಅಗೇನ್ 4 ಕ್ವೆಶನ್ಸ್. ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟ್ರಿಂದ ನಿಮಗೊಂದು 2 to 3 ಕ್ವೆಶನ್ಸ್ ಬರಬಹುದು. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ದೀಸ್ 2 ಚಾಪ್ಟರ್ಸ್ ಆರ್ ಹೈಲಿ ಇಂಪಾರ್ಟೆಂಟ್ ಇನ್ KCET ಆಸ್ ವೆಲ್ ಆಸ್ ಫಾರ್ NEET. ಸೊ 5 to 6 ಕ್ವೆಶನ್ಸ್ ನಿಮಗೆ 2 ಚಾಪ್ಟರ್ಸಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ರೈಟ್, ಇನ್ನು ಎವಲ್ಯೂಷನ್ ಚಾಪ್ಟರಿಂದ ನಿಮಗೆ ಒಂದು 2 to 3 ಚಾಪ್ಟರ್ಸ್ ಕ್ವೆಶನ್ಸ್ ಬರಬಹುದು. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಬಿಕಾಸ್ ಇದಕ್ಕೆ 13 ಮಾರ್ಕ್ಸ್ ವೇಟೇಜ್ ಇದೆ. ರೈಟ್, ಸೊ ಮೇನ್ ಬೋರ್ಡ್ಸಲ್ಲಿ. ಸೊ ಹಾಗಾಗಿ ಅದಕ್ಕಷ್ಟು ವೇಟೇಜ್ ಕೊಟ್ಟಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಅದರಲ್ಲಿ ಅಷ್ಟೊಂದು ಕಂಟೆಂಟ್ ಇರುತ್ತೆ ಅಂತ. ರೈಟ್, ಸೊ ಹಾಗಾಗಿ 4 to 5 ಕ್ವೆಶನ್ಸ್ ಇದರಿಂದನೂ ಬರ್ಬೋದು. ಇನ್ನು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟ್ರಿಂದ ನಿಮಗೆ ಒಂದು 2 to 3 ಕ್ವೆಶನ್ಸ್. BT ಅಪ್ಲಿಕೇಶನ್ನು ಮತ್ತು ಪ್ರಿನ್ಸಿಪಲ್ ಎರಡೂ ಚಾಪ್ಟರ್ಸನ್ನು ನೀವು ಓದಬೇಕು. ಒಂದು ಓದಿ ಒಂದು ಬಿಡೋ ಹಾಗಿಲ್ಲ, ಎರಡೂ ಇಂಪಾರ್ಟೆಂಟೇ. ಬಿಕಾಸ್ ಎರಡೂ ಸೇರಿಸಿ ನಿಮಗೆ ಒಂದು 5 to 6 ಕ್ವೆಶನ್ಸ್ ನಿಮಗೆ ಬರಬಹುದು, ಎರಡೂ ಚಾಪ್ಟರ್ನ ಸೇರಿಸಿ. ನೆಕ್ಸ್ಟ್ ಆರ್ಗಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಿಂದ ಒಂದು 2 to 3 ಕ್ವೆಶನ್ಸ್ ಬರಬಹುದು. ಆ್ಯಂಡ್ ಎಕೋಸಿಸ್ಟಮ್ ಚಾಪ್ಟರಿಂದ 1 to 2 ಕ್ವೆಶನ್. ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನಿಂದ 1 to 2 ಕ್ವೆಶನ್ಸ್ ಬರ್ಬೋದು. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 40 to 46 ಕ್ವೆಶನ್ಸ್ ನಿಮಗೆ ಇರೋ 20 ಡೇಸಲ್ಲಿ. ನೀವು 10 ಡೇಸ್ ಕಂಪ್ಲೀಟಾಗಿ ಸೆಕೆಂಡ್ PU ಸಿಲೆಬಸನ್ನು ಫುಲ್ ಮುಗಿಸೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದರೆ ನೋಡಿ, ನಾವು ಸೆಕೆಂಡ್ PUನಲ್ಲಿ ಬರೀ ಇಂಪಾರ್ಟೆಂಟ್ ಓದ್ತೀವಿ ಅಂತಂದರೆ ಆಬ್ವಿಯಸ್ಲಿ ನಿಮಗೆ 40+ ದಾಟೋದಕ್ಕೆ ಆಗಲ್ಲ. ಯಾಕಂದರೆ ಇದು ಬೋರ್ಡ್ಸ್ ತರಹ ಅಲ್ಲ. ಸೊ ಬೋರ್ಡ್ ಎಕ್ಸಾಮಲ್ಲಿ ನೀವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ನೀವು ಸ್ಕಿಪ್ ಮಾಡಿಯೂ ಕೂಡ ನೀವು ಔಟ್ ಆಫ್ ಔಟ್ ತೆಗಿಬಹುದು, ಅಥವಾ 65+ ಸ್ಕೋರ್ ಮಾಡಬಹುದು ಅಂತ ನಾನು ಹೇಳಿದೆ. ಬಟ್ ಇದರಲ್ಲಿ ಹಾಗಾದರೆ ಆ ಚಾಪ್ಟ್ರಿಂದ ನಿಮಗೆ ಎಷ್ಟು ಕ್ವೆಶನ್ಸ್ ಬರುತ್ತೆ CETನಲ್ಲಿ ಅದಷ್ಟು
ಅಷ್ಟು ಮಾರ್ಕ್ಸ್ ನಿಮಗೆ ಹೋಗಿಬಿಡುತ್ತೆ. ದಟ್ ಈಸ್ ಮಾಲಿಕ್ಯುಲರ್ ಬೇಸಿಸ್ಗೆ ಎಷ್ಟಿದೆ 5 to 6 ಕ್ವೆಶನ್ಸ್ ಇದೆ. ಸೊ ಅಷ್ಟು ಕ್ವೆಶನ್ಸ್ ನಿಮಗೆ 60ಇಂದ ಲಾಸ್ ಆಗುತ್ತೆ. ಓಕೆ, ನಾವು ಹೇಗೆ ಓದೋದು ಅಂತ ನೋಡೋದಾದರೆ 10 ಡೇಸಲ್ಲಿ ಸೆಕೆಂಡ್ ಪಿ ಯುನ ಫುಲ್ ಹೇಗೆ ಕವರ್ ಮಾಡಬೇಕಂದ್ರೆ ನೋಟ್ಸ್ ತೊಗೊಳ್ಳಿ. ನಿಮ್ಮ ಟ್ಯೂಷನ್ ಕ್ಲಾಸಸ್ಸಲ್ಲಿ ಕೋಚಿಂಗ್ ಕ್ಲಾಸಸ್ಸಲ್ಲಿ ಕೊಟ್ಟಿದ್ರೆ ಆ ನೋಟ್ಸನ್ನೇ ಓದಿ, ಆ ಸ್ಟಡಿ ಮೆಟೀರಿಯಲನ್ನೇ ನೋಡಿಕೊಳ್ಳಿ. ಇಲ್ಲ ನಿಮ್ಮ ಕಾಲೇಜಲ್ಲಿ ಕೊಟ್ಟಿದ್ರೆ ಆ ನೋಟ್ಸನ್ನು ನೋಡ್ಕೊಳ್ಳಿ. ಯಾಕಂದರೆ ನೀವೀಗ ಹೆಂಗೂ ಸೆಕೆಂಡ್ ಪಿ ಯು ಎಕ್ಸಾಮಿಗೆ ಒಂದಿಷ್ಟು ಚಾಪ್ಟರ್ಸ್ ಯಾವುದೋ ಒಂದು 2-3 ಚಾಪ್ಟರ್ಸನ್ನು ಸ್ಕಿಪ್ ಮಾಡಿ ಉಳಿದಿದ್ದು ಎಲ್ಲನೂ ಓದಿರ್ತೀರ, ಹೌದಾ? ಸೊ ಹಾಗಾಗಿ ಫಸ್ಟ್ ಸೆಕೆಂಡ್ ಪಿ ಯುನ ಮುಗಿಸ್ಕೊಳ್ಳೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಬಿಫೋರ್ ಗೋಯಿಂಗ್ ಟು ಫಸ್ಟ್ ಪಿ ಯು ನೀವು ಸೆಕೆಂಡ್ ಪಿ ಯುನ ಆರಾಮಾಗಿ ಮುಗಿಸ್ಕೊಂಡು ಬಿಡ್ಬಹುದು, ಹೌದಾ? ಸೊ ನೆಕ್ಸ್ಟ್ ಒನ್ ಶಾರ್ಟ್ ವೀಡಿಯೋಸನ್ನು ನೋಡಿ. ನನ್ನ ಚಾನಲಲ್ಲೇ ನಿಮ್ಗೆ ಈಗಾಗಲೇ ಎಷ್ಟೊಂದು ಒನ್ ಶಾರ್ಟ್ ವೀಡಿಯೋಸ್ಗಳು ಅವೈಲೇಬಲ್ ಇದೆ ಚಾನಲಲ್ಲಿ, ನೀವು ಅದನ್ನು ನೋಡ್ಕೊಳ್ಬೋದು. ಇಲ್ಲ ನಾವು NCERT ಓದ್ತೀವಿ ಒಂದು ಸರ್ತಿ ಅಂತಂದರೆ ಫೈನ್, NCERTನ ಒಂದು ಸರ್ತಿ ಓದ್ಕೊಳ್ಳಿ. ಬಟ್ ಮೇಕ್ ಶ್ಯೂರ್ ನೀವು ಒನ್ ಶಾರ್ಟ್ ವೀಡಿಯೋ ನೋಡ್ತಿರೋ, NCERT ಓದ್ತಿರೋ, ಸ್ಟಡಿ ಮೆಟೀರಿಯಲ್ ನೋಟ್ಸ್ ಏನು ಓದ್ತಿರೋ, ಶಾರ್ಟ್ ನೋಟ್ಸನ್ನು ನೀವು ಸ್ವತಃ ನಿಮ್ಮ ಕೈಯಾರ ಮಾಡಿಕೊಳ್ಳೇಬೇಕು. ಬಿಕಾಸ್ ಇಟ್ ವಿಲ್ ಹೆಲ್ಪ್ ಯು ಫಾರ್ ದ ಎಕ್ಸಾಮ್ ರಿವಿಷನ್. ಓಕೆ, ಸೊ ನೀವು ಲಾಸ್ಟ್ ಡೇ ರಿವಿಷನ್ ಮಾಡುವಾಗ ನೀವು ಇಡೀ NCERT ಬುಕ್ ತೆಗೆದು ಓದೋಕ್ಕೆ ಕೂಡೋಕ್ಕಾಗಲ್ಲ, ಅಥವಾ ಯಾವುದೋ ಒನ್ ಶಾರ್ಟ್ ವೀಡಿಯೋ ಫಸ್ಟಿಂದ ನೋಡ್ಕೊಳ್ತಾ ಕೂಡೋಕ್ಕಾಗಲ್ಲ, ನೋಟ್ಸನ್ನು ಓದ್ಕೊಳ್ತಾ ಕೂಡೋಕ್ಕಾಗಲ್ಲ, ನೀವು ರಿವೈಸ್ ಮಾಡಬೇಕು. ಓಕೆ, ಸೊ ದಟ್ಸ್ ವೈ ಶಾರ್ಟ್ ನೋಟ್ಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ದು ಸೀರೀಸೇ ಇದೆ ನನ್ನ ಚಾನಲಲ್ಲಿ. ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ನಾನು ಸಾಲ್ವ್ ಮಾಡಿದ್ದೀನಿ KCETದು. ಸೊ ಆ ಒಂದು ಸೀರೀಸನ್ನು ನೋಡಿಕೊಂಡು ನೀವೇನು ಮಾಡಿ, ಒಂದು ಚಾಪ್ಟರ್ನ ತೊಗೊಳ್ಳಿ, ಅದನ್ನು ಓದ್ಕೊಳ್ಳಿ, ಆ್ಯಂಡ್ ಅದರ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ದು ಒಂದು ಸರ್ತಿ ವೀಡಿಯೋ ನೋಡ್ಕೊಂಡ್ಬಿಡಿ. ನಿಮಗೆ ಏನೇನು ಥರ ಕ್ವೆಶನ್ ಬರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ನಾವು ಸೆಕೆಂಡ್ ಪಿ ಯು ಬಯಾಲಜಿ ಇನ್ 10 ಡೇಸ್ ಹೇಗೆ ಮಾಡೋದು ಅಂತ ನೋಡೋದಾದರೆ, ಸೊ ದೀಸ್ ಆರ್ ದ ಡೇಸ್ ನಾನು ಈ ಕಡೆ ಹಾಕಿರೋದು ನೋಡಿ. 10 ಡೇಸಲ್ಲಿ ಹೇಗೆ ನಾವು ಸೆಕೆಂಡ್ ಪಿ ಯುನ ಕವರ್ ಮಾಡಬೇಕು. ಯಾಕೆ ಅಂತ ನಾನು ಒಂದೇ ಚಾಪ್ಟರ್ ಇಡ್ತೀನಿ ನೋಡಿ. ಡೇ 1ಗೆ ಸೆಕ್ಸುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಒಂದಿನ ಕಂಪ್ಲೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನಿಮ್ಮದು ಉಳಿದಿರೋ PCM ಅಲ್ಲಿ ಏನು ಓದ್ಕೊಳ್ತೀರಾ ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಡೇ ಸೆಕೆಂಡ್ ಡೇ ನೀವು ಹ್ಯೂಮನ್ ರಿಪ್ರೊಡಕ್ಷನ್ ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ ಎರಡೂ ಚಾಪ್ಟರ್ನ ಕಂಪ್ಲೀಟಾಗಿ ಓದ್ಕೊಳ್ಳಿ. ಓಕೆ, ಬಿಕಾಸ್ ಎರಡೂ ಚಾಪ್ಟರ್ಸು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇದೆ. ನಿಮ್ಗೆ ಒಂದು ಚಾಪ್ಟರ್ ಅರ್ಥ ಆಗಬೇಕಂದ್ರೆ ಇನ್ನೊಂದು ಚಾಪ್ಟರು ನಿಮಗೆ ಮೊದಲೇ ಅರ್ಥ ಆಗಿರಬೇಕು. ಸೊ ದಟ್ಸ್ ವೈ ಈ ಎರಡೂ ಚಾಪ್ಟರ್ಸನ್ನು ನೀವು ಒಟ್ಟಿಗೆ ಓದ್ಕೊಂಡ್ಬಿಟ್ರಿ ಅಂತಂದರೆ ಒಮ್ಮೆಗೆ ಕವರ್ ಆಗಿ ಹೋಗ್ಬಿಡುತ್ತೆ ಈ ಎರಡೂ ಚಾಪ್ಟರ್ಸ್. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ತೊಗೊಳ್ಳಿ, ಬಿಕಾಸ್ ಹೈಯೆಸ್ಟ್ ವೇಟೇಜ್ ಇದೆ. ಸೊ 5 to 6 ಕ್ವೆಶನ್ಸ್ ಬರುತ್ತೆ ಇದರಿಂದ. ನೆಕ್ಸ್ಟ್ 4th ಡೇ ನೀವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಓದ್ಕೊಳ್ಳಿ, 5 to 6 ಕ್ವೆಶನ್ಸ್ ಬರುತ್ತೆ ಇದರಿಂದ. ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್, ಸೊ ಇದ್ರದ್ದು ಕೂಡ ನಿಮಗೆ ಒನ್ ಶಾರ್ಟ್ ವಿಡಿಯೋ ಇದೆ. ಓಕೆ, ಆ್ಯಂಡ್ ರಿಪ್ರೊಡಕ್ಟಿವ್ ಹೆಲ್ತ್ದು ಐ ಥಿಂಕ್ ನನ್ನ ಚಾನಲಲ್ಲೇ ಸೀರೀಸ್ ಇದೆ ಅದರದ್ದು ಶಾರ್ಟ್ ವೀಡಿಯೋಸ್ದು. ಹ್ಯೂಮನ್ ರಿಪ್ರೊಡಕ್ಷನ್ದು ಕೂಡ ವೀಡಿಯೋಸ್ ಇದೆ ಚಾನಲಲ್ಲಿ. ಸೆಕ್ಸುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ದು ವೀಡಿಯೋ ಇದೆ. ಇಫ್ ಯು ವಾಂಟ್ ಒನ್ ಶಾರ್ಟ್ ವೀಡಿಯೋಸ್ ಫಾರ್ ದೀಸ್ ಚಾಪ್ಟರ್ಸ್ ಲೆಟ್ ಮಿ ನೋ, ಐಲ್ ಟ್ರೈ ಟು ಮೇಕ್ ದ ಒನ್ ಶಾರ್ಟ್ ವೀಡಿಯೋಸ್ ಆಲ್ಸೋ. ಓಕೆ, ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಗೇನ್ ಒನ್ ಶಾರ್ಟ್ ವೀಡಿಯೋ ಇದೆ, ನೋಡ್ಕೊಳ್ಬೋದು. ನೀಟಾಗಿ NCERTಯನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಓಕೆ, ನೆಕ್ಸ್ಟ್ 7th ಡೇ ನೀವು 9th 10th ಎರಡೂ ಚಾಪ್ಟರ್ಸನ್ನು ಒಟ್ಟಿಗೆ ಓದ್ಕೋಬೇಕು. BT ಪ್ರಿನ್ಸಿಪಲ್ಸ್ ಮತ್ತು BT ಅಪ್ಲಿಕೇಶನ್ ಒಂದು ದಿನದಲ್ಲೇ ಮುಗಿಸ್ಬಿಡಿ. ಬಿಕಾಸ್ ಅವು ಎರಡೂ ಕೂಡ 5 to 6 ಮಾರ್ಕ್ಸ್, ಎರಡೂ ಚಾಪ್ಟರ್ನ ಓದಿದ್ರೆ ನಿಮಗೆ ಒಂದು 5 to 6 ಮಾರ್ಕ್ಸ್ ಬರುವಂಥದ್ದಾಗಿದೆ ಆ ಚಾಪ್ಟರ್ಸಿಂದ. ಆ್ಯಂಡ್ ಅಗೇನ್ ಇದರಲ್ಲಿ BT ಪ್ರಿನ್ಸಿಪಲ್ಸ್ದು ವಿಡಿಯೋಸ್ ಇದೆ ಚಾನಲಲ್ಲಿ, ಆ್ಯಂಡ್ BT ಅಪ್ಲಿಕೇಶನ್ದು ಒನ್ ಶಾರ್ಟ್ ವಿಡಿಯೋ ಇದೆ. ಓಕೆ, ಸೊ ಯು ಕ್ಯಾನ್ get everything from the channel. Next, organisms and population, so you have one short video but it was of 2023, so reduced syllabus ಜೊತೆಗೆ ಡಿಲೀಟೆಡ್ ಪೋರ್ಷನ್ ಕೂಡ ಇದೆ ಅದರಲ್ಲಿ. ಸೊ ದಟ್ಸ್ ವೈ ಅದನ್ನು ಬಿಟ್ಟು ನೀವು ನೋಡ್ಕೊಳ್ಬಹುದು. ಫೈನ್, ಇನ್ನು ನೆಕ್ಸ್ಟ್ ಎಕೋಸಿಸ್ಟಮ್ ಮತ್ತು ಬಯೋಡೈವರ್ಸಿಟಿ ಎರಡೂ 9th ಡೇ ನೀವು ಕಂಪ್ಲೀಟ್ ಮಾಡಿಬಿಡಿ. ಓಕೆ, ಸೊ ಎಕೋಸಿಸ್ಟಮ್ದು ಒನ್ ಶಾರ್ಟ್ ವಿಡಿಯೋ ಇದೆ, ಬಯೋಡೈವರ್ಸಿಟಿದು ಕೂಡ ಒನ್ ಶಾರ್ಟ್ ವಿಡಿಯೋ ಇದೆ. ಸೊ ನೋ ನೀಡ್ ಟು ವರಿ. ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಎವಲ್ಯೂಷನ್ ಇಟ್ಟಿದ್ದೀನಿ, ಬಿಕಾಸ್ ಇವೆಲ್ಲವೂ ನಿಮಗೆ ಒಂದು ಸರ್ತಿ ಒಂದಾದ್ಮೇಲೆ ಒಂದು ಓದೋದಕ್ಕೆ ಇಂಟರ್ ಕನೆಕ್ಷನ್ಸ್ ಇರುವಂಥದ್ದಾಗಿತ್ತು. ಸೊ ಎವಲ್ಯೂಷನ್ ನೀವು ಎಂಡಲ್ಲಿ ಓದ್ಕೊಳ್ಳಿ, ನಡೆಯುತ್ತೆ. ಓಕೆ, ಸೊ 10 ಡೇಸಲ್ಲಿ ನಿಮಗೆ ಸೆಕೆಂಡ್ PU ಕಂಪ್ಲೀಟ್ ಆಯಿತು. ನಾವು ಸೊ ಫಸ್ಟ್ PUCನಲ್ಲಿ 6 ಚಾಪ್ಟರ್ಸನ್ನು ಮಾತ್ರ ನಾನು ನಿಮಗೆ ನೀಟಾಗಿ ಓದೋದಕ್ಕೆ ಹೇಳ್ತಾ ಇದ್ದೀನಿ. ಓನ್ಲಿ 6 ಚಾಪ್ಟರ್ಸ್, ಟಾಪಿಕ್ ವೈಸ್ ದಟ್ ಟು. ಓಕೆ, ಸೊ ಫಸ್ಟ್ ಪ್ಲ್ಯಾಂಟ್ ಫಿಸಿಯಾಲಜಿ, ವೆರಿ ವೆರಿ ಇಂಪಾರ್ಟೆಂಟ್. ಪ್ಲ್ಯಾಂಟ್ ಫಿಸಿಯಾಲಜಿಯಿಂದ ನಿಮಗೆ ಒಂದು 2 to 3 ಕ್ವೆಶನ್ಸ್ ಬರ್ಬೋದು, ಅಥವಾ 3 ಕ್ವೆಶನ್ಸು ಬರಬಹುದು ಈ ಸರ್ತಿ, ಬಿಕಾಸ್ ಇದರಲ್ಲೂ ಕೂಡ ಚಾಪ್ಟರ್ಸ್ ರೆಡ್ಯೂಸ್ ಆಗಿದೆ, ರೈಟ್? ಸೊ ಹಾಗಾಗಿ ಇರೋ ಚಾಪ್ಟರ್ಸಲ್ಲೇ ಇಂಪಾರ್ಟೆಂಟ್ ಯಾವುದು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಪ್ಲ್ಯಾಂಟ್ ಹಾರ್ಮೋನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲ್ಯಾಂಟ್ ಹಾರ್ಮೋನ್ಸಿಂದ ನಿಮಗೆ ಒಂದು ಕ್ವೆಶನ್ಸ್ ಬರುತ್ತೆ. ಆ್ಯಂಡ್ ಪ್ಲ್ಯಾಂಟ್ ಹಾರ್ಮೋನ್ಸ್ದು ವಿತ್ ಟ್ರಿಕ್ಸ್ ಹೆಂಗೆ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿ ನಾನು ವಿಡಿಯೋ ಆಗಲೇ ಹೋದ ವರ್ಷನೇ ಅಪ್ಲೋಡ್ ಮಾಡಿದ್ದೀನಿ. ನೀಟಾಗಿ ಯಾವ ಪ್ಲ್ಯಾಂಟ್ ಹಾರ್ಮೋನು ಏನು ಎಫೆಕ್ಟ್ ಮಾಡುತ್ತೆ, ಅಥವಾ ಅದ್ರದ್ದು ಬೇರೆ ಬೇರೆ ಏನೇನು MCQ ಬರಬಹುದು ನಿಮಗೆ KCETನಲ್ಲಿ ಅನ್ನುವಂಥದ್ದು ಪ್ಲ್ಯಾಂಟ್ ಹಾರ್ಮೋನ್ಸ್ದು ಒನ್ ಶಾರ್ಟ್ ವಿಡಿಯೋ ಇದೆ, ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ಫೋಟೋಸಿಂಥಸಿಸ್ ಚಾಪ್ಟ್ರಿಂದ ಅಗೇನ್ ನಿಮಗೆ 1 ಕ್ವೆಶನ್ ಬರಬಹುದು. ಅದರಲ್ಲಿ C3 ಸೈಕಲ್, C4 ಸೈಕಲ್ ಆ್ಯಂಡ್ ಫೋಟೋ ರೆಸ್ಪಿರೇಷನ್. C4 ಸೈಕಲ್ಲಿನ ಪ್ಲ್ಯಾಂಟ್ಸ್ ಯಾವುದು,
ಅಥವಾ ಫೋಟೋ ರೆಸ್ಪಿರೇಷನ್ ಮೇಲೆ ನಿಮಗೆ ಕ್ವೆಶನ್ ಕೇಳ್ಬೋದು, ಅಥವಾ ಕ್ರಾನ್ಸ್ ಎನಾಟಮಿಯನ್ನು ತೋರಿಸುವಂಥ ಪ್ಲಾಂಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಸೊ ಹಾಗಾಗಿ ಫೋಟೋಸಿಂಥಸಿಸ್ ಚಾಪ್ಟರ್ನ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಮಿಸ್ ಮಾಡಿದೆ. ನೆಕ್ಸ್ಟ್ ರೆಸ್ಪಿರೇಷನ್ ಚಾಪ್ಟ್ರಲ್ಲಿ RQ ವ್ಯಾಲ್ಯೂಸನ್ನು ಜಾಸ್ತಿ ಸರ್ತಿ ಕೇಳಿದ್ದಾರೆ. RQ ವ್ಯಾಲ್ಯೂ ಆಫ್ ಫ್ಯಾಟ್, ಪ್ರೋಟೀನ್ ಆ್ಯಂಡ್ ದೆನ್ ಗ್ಲೂಕೋಸ್. ಓಕೆ, ಸೊ ನೀಟಾಗಿ ಬರೀ ಇದನ್ನು ಪಾಯಿಂಟ್ ವೈಸ್ ನೋಡ್ಕೊಳ್ಬೇಡಿ, ನೀಟಾಗಿ ಈ ಚಾಪ್ಟರ್ಸನ್ನು NCERTಯನ್ನು ನೀಟಾಗಿ ಓದ್ಕೊಳ್ಳಿ ಈ ಚಾಪ್ಟರ್ಸ್ಗೆ. ಓಕೆ, ಸೊ ಇದರಲ್ಲಿ ಕ್ರೆಬ್ಸ್ ಸೈಕಲ್ ಇದೆ, ಗ್ಲೈಕೋಲೈಸಿಸ್, ಆ್ಯನಾರೋಬಿಕ್ ರೆಸ್ಪಿರೇಷನ್, ಅದರ ATP ನಂಬರ್. ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಥಿಂಗ್ಸ್. ಆ್ಯಂಡ್ ಐ ರಿಪೀಟ್, ಈ ಚಾಪ್ಟರ್ಸ್ಗಳನ್ನು ನೀವೇನು ಮಾಡಬೇಕು, ನೀಟಾಗಿ ಕಂಪ್ಲೀಟಾಗಿ ಓದಿ. ಯಾಕಂದರೆ ನೀವು ಓದ್ತಿರೋದೇ 6 ಚಾಪ್ಟರ್. ಎಕ್ಸಾಮ್ಸ್ಗೂ ಮುಂಚೆನೇ ನಾನು ಈ ಸೆಲೆಕ್ಟೆಡ್ ಚಾಪ್ಟರ್ಸ್ನ ಒನ್ ಶಾರ್ಟ್ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಹ್ಯೂಮನ್ ಫಿಸಿಯಾಲಜಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದರಲ್ಲಿ 6 ಚಾಪ್ಟರ್ಸ್ ಇದೆ. ಆ 6 ಚಾಪ್ಟರ್ಸಲ್ಲಿ ಇಂಪಾರ್ಟೆಂಟ್ ಇರೋ 2 ಚಾಪ್ಟರ್ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಎಂಡೋಕ್ರೈನಾಲಜಿ, ಅಂದರೆ ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಏನಿದೆ ಲಾಸ್ಟಲ್ಲಿ, ಅದರಲ್ಲಿ ಹಾರ್ಮೋನ್ಸ್ ಬರುತ್ತೆ. ಹಾರ್ಮೋನ್ಸಿಂದ ಫಿಕ್ಸ್ ಒಂದು ಕ್ವೆಶನ್ ಪ್ರತಿ ಇಯರು ಕೇಳಿದ್ದಾರೆ. ಓಕೆ, ಸೊ ಪ್ರತಿ ಇಯರ್ ಕೇಳ್ತಾ ಇದ್ದಾರೆ KCETಯಲ್ಲಿ. ಸೊ ಹಾಗಾಗಿ ಅಗೇನ್ ಎಂಡೋಕ್ರೈನಾಲಜಿ ಹಾರ್ಮೋನ್ಸ್ದು ಕೂಡ ಒನ್ ಶಾರ್ಟ್ ವಿಡಿಯೋ ಇದೆ ಚಾನಲಲ್ಲಿ. ಅದನ್ನು ನೋಡ್ಕೊಂಡು ಬಿಟ್ರಿ ಅಂತಂದರೆ ನಿಮಗೆ ಈ ಚಾಪ್ಟರ್ ಕವರ್ ಆಗಿ ಹೋಗ್ಬಿಡುತ್ತೆ. ಅದಷ್ಟು ಸಾಕು ನಿಮಗೆ ನೋಡಿಕೊಂಡ್ರೆ, ಆಯಿತಾ. ಡೀಟೇಲ್ ಆಗಿದೆ ಅದರಲ್ಲಿ. ನೆಕ್ಸ್ಟ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್, ಈ ಚಾಪ್ಟ್ರಿಂದ ಕೂಡ ನಿಮಗೆ ಒಂದು ಕ್ವೆಶನ್ ಕಂಪಲ್ಸರಿಯಾಗಿ ಬರುವಂಥದ್ದಾಗಿದೆ. ನೋಡಿ, ಇದರಲ್ಲಿ ನಿಮಗೆ ಹಾರ್ಟ್ನ ಮೇಲೆ ಕೇಳ್ಬೋದು, ಕಾರ್ಡಿಯಾಕ್ ಔಟ್ಪುಟ್, ಕಾರ್ಡಿಯಾಕ್ ಸೈಕಲ್ ಆ್ಯಂಡ್ ECG. ಸೊ ಈ ತರಹ ಇನ್ನೂ ಬೇರೆ ಬೇರೆ ಟಾಪಿಕ್ಸ್ ಏನಿದೆ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನಲ್ಲಿ ನಾನು ಮೇನ್ ಇಂಪಾರ್ಟೆಂಟ್ ಹೇಳಿದೆ. ಬೇರೆ ಬೇರೆ ಟಾಪಿಕ್ಸ್ ಮೇಲೂ ಕೂಡ ಕ್ವೆಶನ್ಸ್ ಬರ್ಬೋದು. ಸೊ ಹಾಗಾಗಿ ಈ ಚಾಪ್ಟರ್ನು ಕೂಡ ಕಂಪ್ಲೀಟ್ NCERTಯನ್ನು ನೀವು ಓದ್ಕೊಳ್ಬೇಕಾಗುತ್ತೆ. ನನ್ನ ಚಾನಲಲ್ಲಿ ಈಗಾಗಲೇ ಹಾರ್ಟ್ ಮೇಲೆ ವಿಡಿಯೋ ಅವೈಲೇಬಲ್ ಇದೆ, ಕಾರ್ಡಿಯಾಕ್ ಔಟ್ಪುಟ್, ಕಾರ್ಡಿಯಾಕ್ ಸೈಕಲ್ ಮೇಲೆ ವಿಡಿಯೋ ಇವಾಗಲೇ ಅವೈಲೇಬಲ್ ಇದೆ, ಆ್ಯಂಡ್ ಡಬಲ್ ಸರ್ಕ್ಯುಲೇಷನ್. ಓಕೆ, ಸೊ ನೀವು ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಅಂತ ನನ್ನ ಚಾನಲ್ನ ಟೈಪ್ ಮಾಡಿದ್ರಿ ಅಂತಂದರೆ ಯು ವಿಲ್ ಗೆಟ್ ದೀಸ್ ವಿಡಿಯೋಸ್, ಯು ಕ್ಯಾನ್ ವಾಚ್. ಅಥವಾ ಫಸ್ಟ್ PU ಹ್ಯೂಮನ್ ಫಿಸಿಯಾಲಜಿ ಅಂತ ನೋಡಿದರೂ ಕೂಡ ನನ್ನ ಚಾನಲಲ್ಲಿ ನಿಮಗೆ ಎಷ್ಟೊಂದು ವಿಡಿಯೋ ಸಿಗುತ್ತೆ ಹ್ಯೂಮನ್ ಫಿಸಿಯಾಲಜಿದು. ಸೊ ನೀವು ಬೇರೆ ಚಾಪ್ಟರ್ಸನ್ನು ಕೂಡ ನಿಮ್ಗೆ ಇಷ್ಟ ಇದ್ದರೆ ನೋಡ್ಕೊಳ್ಬೋದು. ಲೈಕ್ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟರನ್ನು ಕೂಡ ನಾನು ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡ್ಕೊಳ್ಬೋದು. ಆ್ಯಂಡ್ ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್ ಚಾಪ್ಟರ್ನು ಕೂಡ ನಾನು ಕಂಪ್ಲೀಟಾಗಿ ಒನ್ ಶಾರ್ಟ್ ವಿಡಿಯೋ ಕವರ್ ಮಾಡಿದ್ದೀನಿ. ಸೊ ನೀಟ್ನ ಸೊಲ್ಯೂಷನ್ಸ್ಗೋಸ್ಕರ ಅದನ್ನು ಕೂಡ ನೀವು ನಿಮಗೆ ಟೈಮ್ ಉಳಿದ್ರೆ ನೋಡ್ಕೊಳ್ಬೋದು. ಆ್ಯಂಡ್ ಇನ್ನು ಉಳಿದಿರುವಂತಹ ಚಾಪ್ಟರ್ಸ್, ಓಕೆ, ಸೊ ನಾನು 6 ಚಾಪ್ಟರ್ಸ್ ಅಂತ ಹೇಳಿದೆ, ಬಟ್ ಇಲ್ಲಿ ಇನ್ನೆರಡು ಇನ್ಕ್ಲೂಡ್ ಮಾಡಿದ್ದೀನಿ. 6th 7th ಆಗುತ್ತಿದ್ದು. ಯಾಕಂದರೆ ಸೆಲ್ ಯೂನಿಟ್ ಆಫ್ ಲೈಫ್ ಮತ್ತು ಸೆಲ್ ಸೈಕಲ್, ಈ ಚಾಪ್ಟರ್ಸ್ ಮೇಲೂ ಕೂಡ ನಿಮಗೆ ಕ್ವಶನ್ಸ್ ಬರುವಂಥದ್ದಾಗಿದೆ. ಸೊ ಹಾಗಾಗಿ ನೀಟಾಗಿ NCERTಯನ್ನು ಒಂದು ಸರ್ತಿ ನೋಡ್ಕೊಳ್ಳಿ, ಆರ್ ಎಲ್ಸ್ ಐ ಟ್ರೈ ಟು ಮೇಕ್ ದ ಒನ್ ಶಾರ್ಟ್ ವಿಡಿಯೋಸ್ ಆನ್ ದೀಸ್ ಆಲ್ಸೋ. ಅಥವಾ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಬರ್ಬೋದು ಇದರಲ್ಲಿ ಅಂತ ನೋಡ್ಕೊಳ್ಬೇಕಂದ್ರೆ ನಾನು ಈ ಚಾಪ್ಟರ್ಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಬರುತ್ತೆ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ PU ಅವ್ರಿಗೋಸ್ಕರ. ಸೊ ಆ ಕ್ವಶನ್ಸನ್ನು ನೀವು ನೋಡಿಕೊಂಡ್ರೂ ಕೂಡ ನಿಮ್ಗೊಂದು ಐಡಿಯಾ ಬರುತ್ತೆ, ಲೈಕ್ ಏನಿದೆ ಈ ಚಾಪ್ಟ್ರಲ್ಲಿ, ಏನು ನಾವು ಇಂಪಾರ್ಟೆಂಟ್ ಇದೆ, ಏನು ಓದ್ಕೊಳ್ಬೇಕು ಅಂತ. ಸ್ಪೆಷಲಿ ಸೆಲ್ ಸೈಕಲಲ್ಲಿ ನಿಮಗೆ ಪ್ರೋಫೇಸ್ 1ನಲ್ಲಿ ನಿಮಗೆ ಸ್ಟೆಪ್ಸ್ ಬರುತ್ತೆ. ಓಕೆ, ಲೈಕ್ ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಚಿಟೀನ್, ಸಿನಾಪ್ಸಿಸ್ ಯಾವಾಗ ಆಗುತ್ತೆ, ಕ್ರಾಸಿಂಗ್ ಓವರ್ ಯಾವಾಗ ಆಗುತ್ತೆ, ರಿಕಾಂಬಿನೇಸ್ ಎನ್ಸೈಮ್ ಬಗ್ಗೆ ಕೇಳ್ತಾರೆ. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ಸೊ ನೋಡ್ಕೊಳ್ಳಿ. ಆ್ಯಂಡ್ ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟರ್, ಇದು ಒಂದು NCERT ನೋಡ್ಕೊಂಡ್ಬಿಟ್ರಿ ಅಂತಂದರೆ ಸೊ ನಿಮಗೆ ಆರಾಮಾಗಿ ಏನಿಲ್ಲ ಅಂದ್ರೆ ನೋಡಿ 1 2 3 4 5 ಸೊ 5 ಕ್ವೆಶನ್ಸ್ ಆಯಿತು. ಇದನ್ನು ಓದ್ಕೊಂಡ್ರಿ ಅಂತಂದರೆ ನಿಮಗೆ ಆರಾಮಾಗಿ ಒಂದು ಕ್ವೆಶನ್ಸ್ ಬರ್ಬೋದು. PUನ ಹೇಗೆ ಮುಗಿಸ್ಬೇಕು ಅಂತಂದರೆ ನೋಡಿ, ಇದಕ್ಕೆಲ್ಲ ನೀವು ಒಂದೊಂದು ದಿನ ಕೊಡ್ತಾ ಕೂಡೋಕ್ಕಾಗಲ್ಲ ರೀ, ಯಾಕಂದರೆ ಬರೀ ಒಂದೊಂದೇ ಕ್ವೆಶನ್ ಬರುತ್ತೆ ಈ ಚಾಪ್ಟರ್ಸಿಂದ. ಸೊ ಹಾಗಾಗಿ ಏನು ಮಾಡಬೇಕು, ಪ್ಲಾಂಟ್ ಹಾರ್ಮೋನು, ಎಂಡೋಕ್ರೈನಾಲಜಿ ಎರಡೂ ಕೂಡ ಒಂದೇ ದಿನದಲ್ಲಿ ಮುಗಿದು ಹೋಗುತ್ತೆ. ನನ್ನ ಚಾನಲಲ್ಲೇ ಒನ್ ಶಾರ್ಟ್ ವಿಡಿಯೋ ಇದೆ. ಓಕೆ, ಇನ್ನು ಫೋಟೋಸಿಂಥಸಿಸ್, ರೆಸ್ಪಿರೇಷನ್ ಈ 2 ಚಾಪ್ಟರ್ನು ಕೂಡ ನೀವು ಒಂದೇ ದಿನದಲ್ಲಿ ಮುಗಿಸ್ಬೇಕು. ನೀವು ಸುಮ್ಮನೆ NCERT ಓದ್ತಿರೋ ಅಥವಾ ನಿಮಗೆ ಲಾಸ್ಟ್ ಇಯರ್ ಇರೋ ನೋಟ್ಸ್ ಓದ್ಕೊಳ್ತಿರೋ ಅಥವಾ ಒನ್ ಶಾರ್ಟ್ ವಿಡಿಯೋಸ್ಗಳನ್ನು ನೋಡ್ಕೊಳ್ತಿರೋ, ಇದನ್ನು ಆಮೇಲೆ ಮುಗಿಸ್ಕೊಳ್ಳಿ. ನೆಕ್ಸ್ಟ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್, ಅಗೇನ್ ಚಾನಲ್ ವಿಡಿಯೋಸ್ ಅವೈಲೇಬಲ್ ಇದೆ, ಇದನ್ನು ನೋಡ್ಕೊಳ್ಬೋದು. ಅಥವಾ ನೀವು ನೋಟ್ಸ್ ಇತ್ತು ಅಂತಂದರೆ ಅದನ್ನು ನೋಡ್ಕೊಂಡು ಓದ್ಕೊಳ್ಬೋದು. ಆ್ಯಂಡ್ ಸೆಲ್ ಯೂನಿಟ್ ಆಫ್ ಲೈಫ್ ಆ್ಯಂಡ್ ಸೆಲ್ ಸೈಕಲ್, ಸೊ ಇದನ್ನು ಒಂದು ದಿನ ಮಾಡಿದ್ರಿ ಅಂತಂದರೆ ಸೊ 1 2 3 4 ಓಕೆ, ಸೊ 4 ಡೇಸಲ್ಲಿ ನಿಮಗೆ ಫಸ್ಟ್ PU ಕೂಡ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಓಕೆ, 20ಅಲ್ಲಿ ನಿಮಗೆ 14 ಡೇಸ್ ಅಲ್ಲಿ ಕಂಪ್ಲೀಟ್ ಬಯಾಲಜಿ ಟು ಸ್ಕೋರ್ 50+ ಏನೇನು ಮಾಡಬೇಕು ಹೋಗ್ಬಿಡುತ್ತೆ. ನಿಮ್ಗೆ ಇನ್ನೂ ಟೈಮ್ ಉಳಿದಿತ್ತು ಅಂತಂದರೆ ಫಸ್ಟ್ ಏನು ಮಾಡಿ, ಇವಾಗ 14 ಡೇಸ್ ಆದ ತಕ್ಷಣ ಸ್ಟಾರ್ಟ್ ರಿವೈಸಿಂಗ್. ಓಕೆ, ಸೊ ರಿವೈಸ್ ಮಾಡ್ಕೊಳ್ಳಿ, ಆಯಿತಾ. ಸೊ ಓದಿದ್ದನ್ನೆಲ್ಲ ನೀಟಾಗಿ ರಿವೈಸ್ ಮಾಡ್ಕೊಳ್ತಾ ಬನ್ನಿ. ಸೊ ನಿಮ್ಗೆ ರಿವೈಸ್ ಆದಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಂತು ಅಂತಂದರೆ ಸೊ ಇನ್ನೊಂದಿಷ್ಟು ಸ್ವಲ್ಪ ಫಸ್ಟ್ PU ಚಾಪ್ಟರ್ಸನ್ನು ಇನ್ನೊಂದಿಷ್ಟು ಓದ್ಕೊಳ್ಳಿ. ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ, ದಟ್ ಈಸ್ 20 days ಸ್ಟಡಿ ಪ್ಲ್ಯಾನ್ ಟು ಟಾರ್ಗೆಟ್ 50+ ಇನ್ ಬಯಾಲಜಿ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್. ಲೆಟ್ಸ್ ಮೀಟ್ ಇನ್ ಅನದರ್ ವಿಡಿಯೋ ಮೈ ಡಿಯರ್ ಸ್ಟೂಡೆಂಟ್ಸ್. ಹೋಪ್ ಇಟ್ ಹೆಲ್ಪ್ಸ್ ಯು. ಹ್ಯಾಪಿ ಲರ್ನಿಂಗ್.